ಪುತ್ತೂರಿನ ಐತಿಹಾಸಿಕ ಮತ್ತು ಭಕ್ತರ ಭಾವನೆಗಳಿಗೆ ಅತ್ಯಂತ ಪವಿತ್ರವಾಗಿರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ರಾಜಕೀಯ ಪ್ರೇರಿತ ಕಾರ್ಯಕ್ರಮ ನಡೆದಿರುವಂತದ್ದು ಅತ್ಯಂತ ಖಂಡನೀಯ ಘಟನೆ ಎಂದು ವಿಶ್ವ ಹಿಂದೂ ಪರಿಷತ್ ಮಾತೃಶಕ್ತಿ ಪ್ರಮುಖ ಪ್ರೇಮಲತಾ ಅವರು ಹೇಳಿದ್ದಾರೆ। ಈ ಕುರಿತು ಪ್ರಕಟಣೆ ನೀಡಿರುವಂತಹ ಅವರು ದೇವಸ್ಥಾನಗಳು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಾತ್ರ ಮೀಸಲಾಗಿರುವ ಪವಿತ್ರ ಸ್ಥಳಗಳಾಗಿವೆ। ಇಂತಹ ಪವಿತ್ರ ವೇದಿಕೆಗಳನ್ನು ರಾಜಕೀಯ ವೇದಿಕೆಯಾಗಿ ಬಳಸುವಂತದ್ದು ದೇವಾಲಯದ ಪರಂಪರೆ ಮತ್ತು ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು। ಶತಮಾನಗಳ ಇತಿಹಾಸ ಹೊಂದಿರುವಂತಹ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದ್ದು ಸಾವಿರಾರು ಭಕ್ತರ ಭಕ್ತಿಗೆ ಪಾತ್ರವಾಗಿದೆ। ಇಂತಹ ದೇವಸ್ಥಾನದ ಆವರಣದಲ್ಲಿ ರಾಜಕೀಯ ಪ್ರೇರಿತ ಕಾರ್ಯಕ್ರಮಗಳನ್ನು ನಡೆಸುವುದರಿಂದ ದೇವಾಲಯದ ಪವಿತ್ರತೆಯೇ ಪ್ರಶ್ನಾರ್ಥಕವಾಗುತ್ತದೆ ಎಂದು ಅವರು ಹೇಳಿದ್ದಾರೆ। ದೇವಾಲಯಗಳ ಆವರಣದಲ್ಲಿ ನಡೆಯುವ ಕಾರ್ಯಕ್ರಮಗಳು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಮಾಜೋಪಯೋಗಿ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತ ಆಗಿರಬೇಕು। ರಾಜಕೀಯ ಕಾರ್ಯಕ್ರಮಗಳನ್ನು ದೇವಸ್ಥಾನದ ವೇದಿಕೆಯಲ್ಲಿ ನಡೆಸುವುದನ್ನು ಸಂಬಂಧಪಟ್ಟವರು ಮುಂದಿನ ದಿನಗಳಲ್ಲಿ ತಪ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ। ಇದೇ ವೇಳೆ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡುವ ಹೊಣೆಗಾರಿಕೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸಾರ್ವಜನಿಕರ ಮೇಲಿರೋದ್ರಿಂದ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಪ್ರೇಮಲತಾ ತಿಳಿಸಿದ್ದಾರೆ। ಮಾತೃಶಕ್ತಿ ಅಡಿಯಲ್ಲಿ ಖಡಾಖಂಡಿತವಾಗಿ ಖಂಡಿಸ್ತೇವೆ ಅಂತ ಹೇಳ್ತೇವೆ। ಒಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನ ಅಲ್ಲಿ ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಯಾವಾಗ್ಲೂ ಅಲ್ಲಿ ನಡಿಬಾರ್ದು। ಯಾವುದೇ ರಾಜ್ಯಕ್ಕೆ ಇರ್ಬೋದು, ಅಲ್ಲಿ ನಡಿಬಾರ್ದು। ಅದು ನಮ್ಮ ಹಿಂದೂಗಳಿಗೆ ಮಾತ್ರ ಇರುವಂತಹ ಒಂದು ಸ್ಥಳ ಆಗಿದೆ। ನಮ್ಮ ಕಾರ್ಯಕ್ರಮ ಬೇಕಾದಷ್ಟು ಎಲ್ಲಿಯೂ ನಡಿಬಹುದಲ್ಲಿ, ಆದ್ರೆ ಅದನ್ನ ನಡೆಸುವಂತದ್ದನ್ನ ನಾವು ಖಂಡಿತವಾಗಿ ಖಂಡಿಸ್ತೇವೆ ಅಂತ ಹೇಳಿ ಈ ಮೂಲಕ ನಾವು ಅದು ಹಿಂದೂಗಳಿಗೆ ಮಾತ್ರ ಸೀಮಿತ ಆಗಿರುವಂತಹ ಸಭಾಂಗಣದಲ್ಲಿ ಅಲ್ಲಿ ಅನ್ಯ ಧರ್ಮೀಯರು ಕೂಡ ಉಪಸ್ಥಿತರಿದ್ರು। ಆ ಅನ್ಯ ಧರ್ಮೀಯರು ಅಲ್ಲಿಗೆ ಬರುವಂತಹ ಅವಕಾಶ ಏನಿತ್ತು? ನಮ್ಮ ದೇವಸ್ಥಾನದಲ್ಲಿ ನಮ್ಮ ಒಂದು ನಮ್ಮವರಿಗೆ ಮಾತ್ರ ಇರುವಂತದ್ದು, ಅಲ್ಲಿ ಅವರಿಗೆ ಏನು ಕೆಲಸ ಇತ್ತು? ಈ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟದ್ದು ಯಾರು? ಈ ಜಾಗದಲ್ಲಿ ಅವರು ಬರ್ಲಿಕ್ಕೆ ಅವ್ರಿಗೆ ಏನಿದೆ ಎನ್ನುವಂಥದ್ದು ನಮಗೆ ಅದಕ್ಕೆ ಅವಕಾಶ ಕೊಟ್ಟಂತವರು ಯಾರು? ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ಬೋದು ಅಥವಾ ಯಾರ ಅವಕಾಶ ಕೊಟ್ಟಿದ್ದಾರೆ ಅವರನ್ನು ತಕ್ಷಣ ಅಮಾನತುಗೊಳಿಸಬೇಕು। ಮತ್ತು ನಮಗೆ ಇದರಿಂದ ಹಿಂದೂಗಳಿಗೆ ಯಾವುದೇ ರೀತಿಯ ಒಂದು ಧಕ್ಕೆ, ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ಬಾರ್ದು। ಮುಖ್ಯವಾಗಿ ನಾವು ಹೇಳುವಂತದ್ದು ನಮ್ಮ ಭಾವನೆಗಳಿಗೆ। ಅನ್ಯ ಧರ್ಮೀಯರನ್ನ ನಮ್ಮೊಟ್ಟಿಗೆ ಸೇರಿಸಿದಾಗ ಅಲ್ಲಿ ಏನಾಗ್ತದೆ, ಒಂದು ಬೇರೆ ಬೇರೆ ವ್ಯವಸ್ಥೆಗೆ ಪೆಟ್ಟಾಗ್ತದೆ। ಅದಕ್ಕೋಸ್ಕರವಾಗಿ ಅನ್ಯ ಧರ್ಮೀಯರು ಅಲ್ಲಿ ಬಂದು ಏನು ಅವರಿಗೆ ಕೆಲಸ ಇರುವುದಿಲ್ಲ। ರಾಜಕೀಯ ಪ್ರೇರಿತಕ್ಕೆ ಬೇಕಾದಷ್ಟು ಬೇರೆ ಬೇರೆ ಸಭಾಂಗಣಗಳಿದೆ, ನಮ್ಮದೇ ಯಾಕೆ ನಮ್ಮ ದೇವಸ್ಥಾನದ ಸಭಾಂಗಣವನ್ನೇ ಯಾಕೆ ಉಪಯೋಗಿಸಿಕೊಳ್ಬೇಕು ಅಂತ ಹೇಳಿ ನಾವು ಖಂಡಿತವಾಗಿ ಖಂಡಿಸ್ತೇವೆ। ಅದಕ್ಕೆ ಯಾರು ಮುಖ್ಯ ಯಾರಾಗಿದ್ದಾರೆ ಅವರನ್ನು ತಕ್ಷಣ ಅಮಾನತುಗೊಳಿಸ್ಬೇಕು। ಮತ್ತೆ ಅದರ ಹಿಂದಿರುವವರ ಉದ್ದೇಶ ಏನು ಅದು ನಮ್ಗೆ ಗೊತ್ತಾಗ್ಬೇಕು। ಒಟ್ಟಿನಲ್ಲಿ ಇದು ಯಾರ ಹಿಂಬದಿ ಯಾರ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ತಪ್ಪಿಸ್ಬೇಕು। ನಮಗೆ ಇರುವಂತಹ ದೇವಸ್ಥಾನ ಅದು ನಮ್ಮದೇ, ನಮ್ಮ ಸಭಾಂಗಣ ಅದು ನಮಗೆ ಮೀಸಲಾಗಿರುವಂತದ್ದು, ಅಲ್ಲಿಗೆ ಬೇರೆಯವರಿಗೆ ಅವಕಾಶ ಇಲ್ಲ ಅಂತ ಹೇಳಿ